ಹುಬ್ಬಳ್ಳಿಯಲ್ಲಿ ಗೃಹ ಬಳಕೆ ಬುಕಿಂಗ್ಗೆ ಸಮಸ್ಯೆ. ಸರ್ವರ್ ಸಮಸ್ಯೆಯಿಂದ ಗ್ಯಾಸ್ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ. ಏಜೆನ್ಸಿ ಬಳಿ ಖಾಲಿ ಸಿಲಿಂಡರ್ ತಂದಿದ್ದಾರೆ ನೂರಾರು ಗ್ರಾಹಕರು. ನಗರದ ಕಾರವಾರ ರಸ್ತೆಯಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ಬಂದಿದ್ದಾರೆ. ಬುಕ್ ಆಗ್ತಾ ಇಲ್ಲ ನಮಗೆ ಸಿಲಿಂಡರ್ಗಳು ಅನ್ನೋ ಕಾರಣಕ್ಕಾಗಿ ಗ್ರಾಹಕರು ಖಾಲಿಯಾಗಿರೋ ಸಿಲಿಂಡರ್ಗಳನ್ನ ತಗೊಂಡು ಗ್ಯಾಸ್ ಏಜೆನ್ಸಿ ಮುಂದೆನೆ ಬಂದ್ಬಿಟ್ಟಿದ್ದಾರೆ. ಈಗ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂಜೀವ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜೀವ್, ನಾವು ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ನೋಡ್ತಾ ಇದ್ವಿ, ಜೊತೆಗೆ ಜನಸಾಮಾನ್ಯರು ಕೂಡ ಸಂಜಯ್ ಎಲ್ಲಿ ಸಿಲಿಂಡರ್ ಸಿಗುತ್ತೋ ಅಂತ ಮುಗಿಬಿದ್ದು ಬುಕಿಂಗ್ ಮಾಡೋದು ಇತ್ತು. ಬಟ್ ಇಲ್ಲಿ ಖಾಲಿಯಾಗಿರೋ ಸಿಲಿಂಡರ್ಗಳನ್ನೇ ತಂದಿದ್ದಾರೆ. ಏಜೆನ್ಸಿಲಿ ಏನು ಸಮಸ್ಯೆ ಆಗಿದೆ, ಜನ ಏನು ಹೇಳ್ತಿದ್ದಾರೆ? ವಿಜಯ್, ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ಸಿಲಿಂಡರ್ಗೆ ಅಭಾವ ಉಂಟಾಗಿರೋದು ನಿಜ. ಆದರೆ ಈ ಗೃಹ ಬಳಕೆ ಸಿಲಿಂಡರ್ಗೆ ಇನ್ನೂ ಕೂಡ ಯಾವುದೇ ರೀತಿ ಎಲ್ಲಿಯೂ ಕೂಡ ಅಭಾವ ಉಂಟಾಗಿಲ್ಲ. ಬಹುತೇಕ ಕಡೆ ಈ ಗೃಹ ಬಳಕೆ ಸಿಲಿಂಡರ್ಗಳನ್ನ ಮನೆಗಳಿಗೆ ಡೆಲಿವರಿ ಮಾಡೋದು ಕೆಲಸವನ್ನು ಏಜೆನ್ಸಿಯವರು ಮಾಡ್ತಾ ಇದ್ದಾರೆ. ಆದರೆ ಸಮಸ್ಯೆ ಆಗ್ತಾ ಇರೋದು ಈ ಸಿಲಿಂಡರ್ಗಳನ್ನ ಬುಕ್ ಮಾಡಲಿಕ್ಕೆ ಬೇಕಂತಂದ್ರೆ ಅಂದರೆ ಈ ಸರ್ವರ್ ಸಮಸ್ಯೆಯಿಂದಾಗಿ ಈ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇರೋದು. ಜನರು ತಮಗೆ ಸಿಲಿಂಡರ್ ಬೇಕಂತೇಳಿ ಒಂದು ಬುಕ್ಕಿಂಗ್ ಮಾಡಲಿಕ್ಕೆ ಹೋದರೆ ಸರ್ವರ್ನ ಡೌನ್ ಆಗಿರೋ ಹಿನ್ನೆಲೆಯಲ್ಲಿ ಬುಕ್ಕಿಂಗ್ ಆಗ್ತಾ ಇಲ್ಲ. ಇದು ಜನರ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಹೀಗಾಗಿ ಖಾಲಿ ಸಿಲಿಂಡರ್ಗಳ ಸಮೇತ ಅವರು ಏಜೆನ್ಸಿಯ ಮುಂದೆ ಬಂದು ತಮಗೆ ಸಿಲಿಂಡರ್ ಕೊಡಿ ಅಂತೇಳಿ ಒಂದು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಕಾರವಾರ ರಸ್ತೆಯಲ್ಲಿ ಒಂದು ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿದ್ದೇನೆ. ನಾವು ದೃಶ್ಯಗಳಲ್ಲಿ ತಮಗೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತೇನೆ. ನೂರಾರು ಜನರು ಬೆಳಗ್ಗೆಯಿಂದ ಇಲ್ಲಿ ಬಂದು ತಾವು ಸಿಲಿಂಡರ್ಗೋಸ್ಕರ ಕಾಯ್ದು ಕುಳಿತಿರುವಂಥದ್ದು. ಕಳೆದ 2 ಗಂಟೆಗಳಿಂದ ಇಲ್ಲಿ ಖಾಲಿ ಸಿಲಿಂಡರ್ಗಳ ಸಮೇತ ಬಂದು ಅವರು ಸಿಲಿಂಡರ್ಗಾಗಿ ಕಾಯ್ತಾ ಇದ್ದಾರೆ. ನಾವು 2-3 ದಿನಗಳಿಂದ ಬುಕ್ಕಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದು ಬುಕ್ಕಿಂಗ್ ನಂಬರ್ ಇತ್ತು ಅದಕ್ಕೆ ಫೋನ್ ಮಾಡಿದರೆ ಮಿಸ್ ಕಾಲ್ ಮಾಡಿದರೆ ಅಲ್ಲಿಯೂ ಕೂಡ ಬುಕ್ ಆಗ್ತಾ ಇಲ್ಲ. ಬೇರೆ ಬೇರೆ ರೀತಿಯಿಂದಲೂ ಕೂಡ ಏನು ಏಜೆನ್ಸಿಯವರು ಯಾವೆಲ್ಲ ರೀತಿಯಿಂದ ಈ ಸಿಲಿಂಡರ್ ಬುಕ್ ಮಾಡಿ ಅಂತ ಹೇಳ್ತಾರೆ ಅವೆಲ್ಲವೂ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಎಲ್ಲೂ ಕೂಡ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ನಾವು ಏಜೆನ್ಸಿಯವರ ಮುಂದೆ ಬಂದಿದ್ದೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರೋಂಥದ್ದು. ಏಜೆನ್ಸಿಯವರು ಕೂಡ ಅಂತಂದರೆ ಸರ್ವರ್ ಸಮಸ್ಯೆ ಇದೆ, ನಮಗೆ ಎಲ್ಲ ರೀತಿಯಿಂದಲೂ ಕೂಡ ನಾವು ಸಿಲಿಂಡರ್ ಮನೆಗೆ ಪೂರೈಕೆ ಮಾಡ್ತಾ ಇದ್ದೇವೆ ಅಂತೇಳಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಈ ಸರ್ವರ್ ಸಮಸ್ಯೆಯಿಂದಾಗಿ ಸಿಲಿಂಡರ್ ಬುಕ್ ಆಗದೇನಲ್ಲಿ ಜನರು ಆತಂಕಕ್ಕೆ ಒಳಗಾಗಿ ಇದೀಗ ಸಿಲಿಂಡರ್ ಕಚೇರಿ ಮುಂದೆ ಬಂದಿರುವಂಥದ್ದು. ಸಾಕಷ್ಟು ಜನರು ಇಲ್ಲಿ ಬಂದು ತಮ್ಮ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಈಗ ರಂಜಾನ್ ಹಬ್ಬದ ಸಮಯ ಇದೆ, ಈ ಸಮಯದಲ್ಲಿ ಸಿಲಿಂಡರ್ ಅವಶ್ಯಕತೆ ಇದೆ. ಆದರೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಒಂದು ಆತಂಕ ಜನರನ್ನು ಕಾಡ್ತಾ ಇದೆ. ಏನು ಸಮಸ್ಯೆ ಆಗ್ತದೆ, ಎದ್ರ ಸಂಬಂಧ ಬಂದಿರಿ ನಿಮಗೆ? ಸಿಲಿಂಡ್ರ್ ಬೆಳಗ್ಗೆಯಿಂದ ನಾವು ಫೋನ್ಪೇ ಮಾಡೇವಿ ಸರ್, ಎಲ್ಲ ಆಗೈತಿ. ಅದು ಬಿಲ್ ಕೊಡೋಲ್ರು, ಅದಕ್ಕೆ ಸಿಲಿಂಡರ್ ಕೊಡೋಲ್ರು. ಬೆಳಗ್ಗೆ ಬಂದು ಕ್ಯೂ ಹಚ್ಚಿ ಸರ್ ನಾವು ಇಲ್ಲಿ. ಏನು ಸರ್ ಬುಕ್ಕಿಂಗ್ ಆಗ್ತಾ ಇಲ್ಲ ಅಂತಂದ್ರೆ ಭಾಳಷ್ಟೇ? ಹಾಂ, ಬುಕ್ಕಿಂಗ್ ಆಗ್ತಾ ಇಲ್ಲ ಸರ್, ಬುಕ್ಕಿಂಗ್ ಆಗ್ತಾ ಇಲ್ಲ. ಟೆಕ್ನಿಕಲ್ ಇಶ್ಯೂ ಅಂತಾರೆ. ಮತ್ತು ಫೋನ್ಪೇನೂ ಆಗೈತಿ ಸರ್, ಅಮೌಂಟ್ ಆಗೈತಿ, ಬಿಲ್ ಕೊಡೋಲ್ರಿ ನಮ್ಗೆ. OTP ಬಂದಿಲ್ಲ ಅಂತಾರೆ ರೀ. ತಾವೇ ಯಾಕೆ ಬಂದಿರಿ ಬ್ರದರ್, ಏನು ಸಮಸ್ಯೆ ಆಗ್ತದೆ? ಅದೇ ರೀ, ಇದು ಮಾಡಂತಿದ್ದಾರೆ, ಬುಕ್ ಮಾಡಿದ್ರೆ ಬುಕ್ ಆಗ್ತಾ ಇಲ್ಲ. ಅದ್ರ 4 ದಿವಸದಿಂದ ಟ್ರೈ ಮಾಡಂತೀರಿ, ಆದ್ರೂ ಆಗ್ತಾ ಇಲ್ಲ. ಅವ್ರು ಕಾಲ್ ಮಾಡಿದ್ರೆ ಕಾಲ್ ಇದಾಗ್ತಾ ಇಲ್ಲ, ರಿಸೀವ್ ಆಗ್ತಾ ಇಲ್ಲ. ಅದೇ ಫೋನ್ಪೇಲಿಂದ ಇದು ಮಾಡಿದ್ರೆ ಅದು ಕೂಡ ಟೆಕ್ನಿಕಲ್ ಇಶ್ಯೂ ಅಂತ ತೋರಿಸ್ತಿದೆ. ಅದು ನೋಡಿದ್ರೆ ಇಲ್ಲಿ ನೋಡಿದ್ರೆ ಇದು ಮಾಡಂತಾರೆ ಭಾಳ ಗದ್ದಲ ಭಾಳ ಇದೆಯಲ್ಲ, ಅದ್ರ ಸಲುವಾಗಿ. ಅದ್ರ ಸಲುವಾಗಿ ನೋಡಿದ್ರೆ ವೇಟ್ ಮಾಡ್ಕೊಂಡು 4 ದಿವಸದಿಂದ ಬರೀ ಅಡ್ಡಾಡೋದು ಆಗಿದೆ. ಇನ್ನೂ ಮಟ್ಟ ಇನ್ನೂ ಸಿಗ್ತಾ ಇಲ್ಲ. ಖಾಲಿ ಸಿಲಿಂಡರ್ ತೊಗೊಂಬಂದಿರಿ? ಇಲ್ಲ, ಮೇಲ್ಗಡೆ ಇಟ್ಟಿದೆ, ಆದರೂ ಸಿಗಿಲ್ಲ, ವೇಟಿಂಗ್ ಎಲ್ಲ ಇದೆ. ಏನು ಹೇಳ್ತಾರೆ ಏಜೆನ್ಸಿ ಅವರು? ಅದು ಟೆಕ್ನಿಕಲ್ ಇಶ್ಯೂನೇ ಹೇಳ್ತಾರೆ. ಅದಕ್ಕೆ ಪ್ರಾಬ್ಲಮ್ ಆಗ್ತದೆ, ಸಾಲ್ವ್ ಮಾಡೋದಿಲ್ಲ ಇನ್ನು ಅಷ್ಟೇ. ವಿಜಯ್, ಇದು ಜನರ ಮಾತುಗಳು ಅಂತಂದರೆ ಸರ್ವರ್ನ ಸಮಸ್ಯೆಯಿಂದಾಗಿ ಈ ರೀತಿಯಲ್ಲೇ ಸಮಸ್ಯೆ ಆಗ್ತದೆ. ಅಂಗಡಿಯವರು ಕೇಳಿದರೆ ನೀವು ಬುಕ್ ಮಾಡಿ ಅಂತ ಹೇಳ್ತಾರೆ, ಬುಕ್ ಮಾಡಿದರೆ ಬುಕ್ ಆಗ್ತಲ್ಲ. ಹೀಗಾಗಿ ನಾವು ಆತಂಕಕ್ಕೆ ಒಳಗಾಗಿದೆ, ತಮಗೆ ಸಿಲಿಂಡರ್ ಬೇಕು ಅನ್ನೋ ಮಾತುಗಳನ್ನ ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಥ್ಯಾಂಕ್ ಯು ಸಂಜಯ್. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೀಗೆ ಎಲ್ಲ ಕಡೆ ತಲೆದೋರಿದೆ. ಇಲ್ಲಿ ಏಜೆನ್ಸಿ ಮಾಲೀಕನೇ ನಾಪತ್ತೆಯಾಗಿದ್ದಾರೆ. ಗ್ಯಾಸ್ ಕಚೇರಿ ಮುಂದೆ ಕಾದು ಕಾದು ಜನ ಸುಸ್ತಾಗಿದ್ದಾರೆ. ಜಗಳೂರಿನ ಪವನ್ ಗ್ಯಾಸ್ ಕಚೇರಿ ಮುಂದೆ ಜನ ಜಮಾಯಿಸಿದ್ದಾರೆ, ಆದರೆ ಮಾಲೀಕ ಕಾಣಿಸ್ತಾ ಇಲ್ಲ. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಪವನ್ ಗ್ಯಾಸ್ ಏಜೆನ್ಸಿ ಮುಂದೆ ಕೆಲ ದಿನಗಳಿಂದ ಗ್ಯಾಸ್ ಕಚೇರಿಗೆ ಬೀಗ ಹಾಕಿದ್ದಾರೆ ಮಾಲೀಕರು. ಆದರೆ ಜನ ಮಾತ್ರ ಸಿಲಿಂಡರ್ ಬೇಕು ಅಂತ ಪ್ರತಿನಿತ್ಯ ಏಜೆನ್ಸಿಗಳ ಮುಂದೆ ಬಂದು ಹೀಗೆ ಜಮಾಯಿಸ್ತಾ ಇದ್ದಾರೆ. ಯಾರಂತಂದ್ರೆ ಹೌದಾ? ಎಷ್ಟು ದಿನದಿಂದ ಕೊಡ್ತಾರೆ? 2 ತಿಂಗಳಿಂದ ಕೊಡ್ತಾ ಇಲ್ಲ. ನಿಮ್ಮ ಹೆಸರು? ಬಚ್ಚರ್ ಸಾಬ್. ಅಲ್ಲ, ಅಲ್ಲೋದ್ರು ಒಬ್ರು ಇದು ಮಾಡಂಗಿಲ್ಲ.